guys, welcome back to Divine Destination YouTube channel. So after a long time video ಮಾಡ್ತಾ ಇದ್ದೀನಿ. So sorry for the inconvenience. For some reasons in the ಮ್ಯೂಟ್ ಮಾಡಿದೀಯಾ ಸೌಂಡ್ ಆನ್ ಮಾಡು ಕೇಳಿಸ್ತಾ ಇಲ್ಲ ಏನು ಮಾತಾಡೋದು once again I'm back. So ಇವಾಗ I am going to Singapore. From there I am going to Japan for business purpose. So guys, ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ಲೈಟ್ ಮನೆಯಿಂದ ಬರಬೇಕಾದ್ರೂ ಫ್ಲೈಟ್ ಒಳಗಡೆ ಮಾತಾಡಂಗಿಲ್ಲ. ಕಟ್ ಮಾಡು ಕಟ್ ಮಾಡು. ಹೇಗಿದೆ ಸರ್? ಓಪನ್ ಆಗ್ತಾ ಇಲ್ವಾ? ಓಪನ್ ಮಾಡೋಕ್ಕೆ ಹೇಳೋಣ ಏರ್ ಹೋಸ್ಟೆಸ್ಗೆ. ಸೊ ಗೈಸ್, ಇವಾಗ ನಾನ್ ವೆಜಿಟೇರಿಯನ್ ಮೀಲ್ ಕೊಟ್ಟಿದ್ದಾರೆ. ಫ್ಲೈಟಲ್ಲಿ ಮೀಲ್ ಹೆಂಗಿರುತ್ತೆ ಅಂತ ತೋರಿಸಿ ಬನ್ನಿ ನಿಮಗೆ. ನಾನ್ ವೆಜ್ ಮೇನ್ ಮೀಲ್. ಸೊ ದಿಸ್ ಒನ್ ದಹಿ ವಡೆ ಇದ್ದಂಗೆ ಐತೆ, ಕರ್ಡು ಆ್ಯಂಡ್ ಒಂದು ಬನ್ನು. ದಿಸ್ ಇಸ್ ಐ ಥಿಂಕ್ ಹಪ್ಪಳದ ಥರ ಐತೆ ಹಪ್ಪಳ. ಸೊ ಗೈಸ್, ನಾನ್ ವೆಜ್ ಫ್ಲೈಟ್ ಮೀಲ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಟೇಸ್ಟ್ ಇದೆ ಅಂತ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅಷ್ಟೊಂದು ಲೈಕ್ ಸಾಲ್ಟಿ ಇಲ್ಲ, ಇಲ್ಲಿ ಚೆನ್ನಾಗಿದೆ. ಅದೇ ಸಾಕು ನೋಡಿ. ಅದು ಬೋಟ್ ಹೋಗ್ತಾ ಇದೆ ಅಲ್ಲಿ ಕೆಳಗಡೆ. ನಮ್ಗೆ ಇಷ್ಟು ಕಾಣ್ತಾ ಇದೆ. ಸುಮಾರು ಬೋಟ್ಸ್ ಕಾಣ್ತಾ ಇದ್ದಾವೆ ಇಲ್ಲಿಗ. ಜಸ್ಟ್ ಏನೋ ಒಂದು ಕಲರ್ಫುಲ್ಲಾಗಿ ಕಾಣುತ್ತೆ ಅಷ್ಟೇ.
ಬೋಟ್ ಥರ ಕಾಣಲ್ಲ. ಯು ಹ್ಯಾವ್ ಟು ಇಮ್ಯಾಜಿನ್, ಅಸ್ಯೂಮ್ ಆ್ಯಸ್ ಇಟ್ ಈಸ್ ಬೋಟ್. ಆ್ಯಕ್ಚುಲಿ ಬೋಟ್ ಸಹ ಹೋಗ್ತಾ ಇದೆ, ಬಟ್ ನಿಂತಿರೋ ಥರ ಫೀಲಿಂಗ್ ಆಗ್ತಾ ಇದೆ ನಮಗೆ. ಅದು ಬೋಟ್ ನಿಂತಿದೆ. ಅಲ್ಲಿದೆ ನೋಡಿ, ಸಿ ಕ್ಯಾನ್ ನೋಟಿಸ್ ನಾವು. ಸಿಂಗಪುರ್ ರೀಚ್ ಆಗ್ತಾ ಇದ್ವಿ ನಾವು. ಸಮುದ್ರ ಬಿಟ್ಟು ತೀರಕ್ಕೆ ತೇಲ್ತಾ ಇದ್ವಿ. ಸೊ ಏನಾಗ್ತಾ ಇದೆ, ಸಮುದ್ರಕ್ಕೆ ಹೇಗೆ ನೀರು ಬರ್ತಾ ಇದೆ ನದಿ ಮೂಲಕ, ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ. ಸಿ ಇದು ಆಕಾಶ, ಇದು ಸಮುದ್ರ, ಅದು ಭೂಮಿ. ಈ ಸಮುದ್ರಕ್ಕೆ ಆ ಭೂಮಿಯಿಂದ ನೀರೆಲ್ಲ ಬರ್ತಾ ಇರೋದು ಆ ಪಾಯಿಂಟ್ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಿಂಗಪುರ್ ಇದು. ಸಿಂಗಪುರ್ ಎಂಟ್ರಿ ಆಗ್ತೀವಿ. ಸೊ ಇದು ಮಿಕ್ಸ್ಚರ್ ಆಫ್ ಬ್ಯೂಟಿ. ಸೊ ನಾವು ಇಷ್ಟೊತ್ತು ನಿಮಗೆ ಬೋಟ್ಸ್ ಎಲ್ಲ ತೋರಿಸಿದ್ವಿ. ಈಗ ನಿಮಗೆ ಈ ಒಂದು ವ್ಯೂ ಕಾಣೋದಿಲ್ಲ ಬೇರೆ ಕಡೆ ನೋಡಿ. ಭೂಮಿಲಿ ಎಷ್ಟು ನೀರು ಯಾವ್ಯಾವ ರೀತಿಯಾಗಿ ಟರ್ನ್ಸ್ ತಗೊಂಡು ನದಿ ಸಮುದ್ರ ಸೇರ್ತಾ ಇದೆ. ಸಿಂಗಪುರಿಂದ ಸಮುದ್ರಕ್ಕೆ ಸೇರ್ತಾ ಇರೋಂಥ ಒಂದು ಸುಂದರವಾದ ದೃಶ್ಯ ಇದು. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ಸಿ ಮೆನಿ ಪಾಯಿಂಟ್ಸ್ ಆರ್ ದೇರ್. ತುಂಬ ನದಿಗಳು, ಅದು ಆ್ಯಕ್ಚುಲಿ ಹತ್ತತ್ರ ಕಾಣ್ತಾ ಇದೆ. ಅದು ತುಂಬ ನದಿಗಳದು, ತುಂಬ ಒಂದು 100-300 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಬೇರೆ ಬೇರೆ ನದಿಗಳು ಸಮುದ್ರಕ್ಕೆ ಜಾಯಿನ್ ಆಗ್ತಾ ಇರೋದು ಒಂದೇ ಒಂದು ವಿಂಡೋ ಪಾಯಿಂಟಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ದಿಸ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಎಸ್, ಸಿ ಯು ಲೇಟರ್. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಈಗ ಸಿಂಗಪುರು ಆಲ್ಮೋಸ್ಟ್ ಎಂಟ್ರಿ ಆಗಿದ್ದೀವಿ. ಸೊ ಲೈಟ್ ಏನು ಮಾಡ್ತಾಯಿದ್ದಾರೆ, ಸ್ವಲ್ಪನೇ ಲೈಟ್ನ ಕೆಳಗಡೆ ಇಳಿಸ್ತಾ ಇದ್ದಾರೆ. ಸೊ ಈಗ ಇನ್ನೊಂದು 45 ಮಿನಿಟ್ಸ್ ಇದೆ ನಮ್ಮದು ಫ್ಲೈಟು ಲ್ಯಾಂಡ್ ಆಗಲಿಕ್ಕೆ. ಸೊ ಆಲ್ರೆಡಿ ನಮಗೆ ವ್ಯೂ ಪಾಯಿಂಟ್ ಕಾಣ್ತಾ ಇದೆ, ಸಿಂಗಪುರ್ ವ್ಯೂ ಪಾಯಿಂಟು. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಲ್ಯಾಂಡ್ ಆನ್ ಸಿಂಗಪುರ್. The Singapore infrastructure is very beautiful to see. ಸೊ ಈಗ ಸಿಂಗಪುರಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೇವೆ. ಫ್ಲೈಟಲ್ಲಿ ಚೆನ್ನಾಗಿ ಬಿರಿಯಾನಿ ಎಲ್ಲ ತಿಂದು ಜ್ಯೂಸ್ ಎಲ್ಲ ಕುಡಿದು ಈಗ ಸಿಂಗಪುರ್ಗೆ ರೀಚ್ ಆಗ್ತಾ ಇದ್ದೀವಿ. ನೋಡಿ ಕ್ಲಿಯರ್ ವ್ಯೂ ಪಾಯಿಂಟ್ ಬರ್ತಾ ಇದೆ ಸಿಂಗಪುರ್ದು. ಆಲ್ಮೋಸ್ಟ್ ಇನ್ 30 ಮಿನಿಟ್ಸಲ್ಲಿ ನಾವು ಲ್ಯಾಂಡ್ ಆಗ್ತೀವಿ. ತುಂಬ ಗಾಳಿ, ವಿಂಡ್ ಸ್ಪೀಡ್ ತುಂಬ ಜಾಸ್ತಿ ಇದೆ. ಸೊ ಫ್ಲೈಟ್ ನಾರ್ಮಲ್ಸಿಗಿಂತ ತುಂಬ ಶೇಕ್ ಆಗ್ತಾನೆ ಇದೆ ಇವತ್ತು. ನೋಡಿ ಫ್ರೆಂಡ್ಸ್, ಈಗ ಸಿಂಗಪುರಲ್ಲಿ ಇನ್ನೊಂದು ಸಮುದ್ರಕ್ಕೆ ಮತ್ತೊಮ್ಮೆ ಎಂಟ್ರಿ ಆಗ್ತದೆ. ಸೈಡಲ್ಲಿ ಬೋಟ್ಸ್ ನೋಡಿ ಎಷ್ಟೊಂದಿದೆ, ಹಡಗು ಲೈನಾಗಿ ನಿಂತಿದ್ದಾವೆ ಕ್ಯೂ, ಎಲ್ಲ ಬೋಟ್ಸ್. ಎಲ್ಲ ಹಡಗುಗಳು, ದೊಡ್ಡ ಹಡಗುಗಳು. ಈ ಸಮುದ್ರಕ್ಕೆ ನೀರು ನೋಡಿ ಹಿಂಗೆ ಬಂದು ಕಾಲುವೆಗಳು, ದೊಡ್ಡ ನದಿಗಳು ಬಂದು ಹಿಂಗೆ ಜಾಯಿನ್ ಆಗ್ತಾ ಇದ್ದಾರೆ. ಎಷ್ಟು ದೊಡ್ಡ ನದಿ, ಅದೆಲ್ಲ ಒಂದೊಂದು ನದಿ ಒಂದೊಂದು ಸ್ಟೇಟಿಂದ ಬೇರೆ ಸ್ಟೇಟಲ್ಲಿ ಇರ್ತದೆ, ಅಷ್ಟು ನಮ್ಗೆ ಹತ್ರ ಕಾಣುತ್ತಷ್ಟೇ. ಬಟ್ ಒಂದು ನದಿ ಈ ಸ್ಟೇಟಲ್ಲಿದೆ, ಇನ್ನೊಂದು ನದಿ ಇನ್ನೊಂದು ಸ್ಟೇಟಲ್ಲಿ ಇರುತ್ತೆ, ಆ ಥರ ಅದು ಇಲ್ಲ. ಇದೆಲ್ಲ ಬೋಟ್ಸ್ ತುಂಬ ಡಿಸ್ಟೆನ್ಸಲ್ಲಿ ಇರ್ತವೆ, ನಮ್ಗೆ ಹಂಗೆ ಕಾಣುತ್ತೆ ತುಂಬ ಎಲ್ಲ ಒಂದೇ ಪಕ್ಕ ಇದ್ದಾವೆ ನೋಡಿ. ಇಲ್ಲ ಎಷ್ಟು ಬೋಟ್ ಇದೆ.
5, 10, 15 ಬೋಟ್ ಇದ್ದಾವೆ. ಇದೆ ಸಮುದ್ರ ಫುಲ್ಲು ಬೋಟ್ಸೇ ಇಲ್ಲಿ. ನೋಡಿದ್ರೆ ಒಂದು 50 ಬೋಟ್ ಕಾಣ್ತಾ ಇದೆ. ಬಾಬಾ ಏನು ಬರೀ ಬೋಟ್ಸು ನೋಡಿ, ಎಷ್ಟು ಬೋಟ್ಸ್ ಇದೆ ನೋಡಿ. ಹಡಗುಗಳೇ ತುಂಬಿದೆ ಇಲ್ಲಿ ಸಿಂಗಾಪುರಲ್ಲಿ. 20 ಮಿನಿಟ್ಸ್ ಇದೆ ಇನ್ನು ಲ್ಯಾಂಡಿಂಗ್ಗೆ. ಆಲ್ಮೋಸ್ಟ್ ಸಮುದ್ರ ತುಂಬ ಹಡಗುಗಳೇ ತುಂಬಿದೆ, ದೊಡ್ಡ ದೊಡ್ಡ ಹಡಗುಗಳು. ಇಳಿತಾ ಇದೆ, ಗ್ರಾವಿಟೇಷನಲ್ ಫೋರ್ಸಿಗೆ ಬರ್ತಾ ಇದ್ದೀವಿ. ಕಿವಿ ಎಲ್ಲ ಗುಯ್ ಅಂತ ಇದೆ. ಸೊ ಅದು ಹಾಗೆ ಅದು ಹಿಂಗಿದೆ ಸಿಂಗಾಪುರ. ತುಂಬ ಹಡಗುಗಳಿದೆ. ಎಷ್ಟು ಹಡಗಿದೆ ಮತ್ತೆ ಸಿಗೋಣ ಸಿಂಗಾಪುರಲ್ಲಿ ಲ್ಯಾಂಡ್ ಆದ್ಮೇಲೆ. ಎಲ್ಲ ಗುಯ್ಯುತ್ತಾ ಇದೆ. ಬಾಯ್ ಬಾಯ್. ಟರ್ನ್ ಮಾಡಿದಾಗ ಹಂಗೆ ಕಾಣುತ್ತಾ? ಸೂರ್ಯನಿಗೆ ಆಪೋಸಿಟ್. ನಾವು ಇದುವರೆಗೂ ಬೇರೆ ದಿಕ್ಕಲ್ಲಿ ಬಂದ್ವಿ, ಈಗ ಟರ್ನ್ ತಗೊಂತ ಇದೆ. ಟರ್ನ್ ಇನ್ನೂ ತಗೊಂಡಿಲ್ವಾ? ಪೂರ್ತಿ ತಾಳಕ್ಕೆ ಆಗಲ್ಲೇನ. ಸಿಂಗಾಪುರ್ 10 ಮಿನಿಟ್ಸ್ ಇದೆ ಲ್ಯಾಂಡಿಂಗ್ಗೆ. ಸೊ ಸಿಂಗಾಪುರ್ನ ಒಂದು ನೀಟ್ ವ್ಯೂ ಪಾಯಿಂಟ್ ಈ ಥರ ಕಾಣ್ತಾ ಇದೆ. ಟರ್ನ್ ಮಾಡಬೇಕಿತ್ತು, ಟರ್ನ್ ತೊಗೊತಾ ಇಲ್ಲ. ಮತ್ತೆ ರೌಂಡ್ ಹಾಕ್ಕೊಂಡು ಬರ್ತಾನೆ ಹೋಗಿ. ಏನೋ ಸಿಗ್ನಲ್ ಸಿಕ್ಕಿಲ್ಲ ಅದಕ್ಕೆ. ಅಲ್ವಾ? ಯಾವ್ದು ನಮ್ಮದು ಪಾಯಿಂಟ್ ಇದಲ್ವಾ? ಇಲ್ಲ ಲ್ಯಾಂಡ್ ಆಗಬೇಕಾರೋದು ಇಲ್ಲೇ ಅಲ್ವಾ? ಮತ್ತೆ ರೌಂಡ್ ಹಾಕೊಂಡು ಬರ್ತಾನೆ. ಸಿಗ್ನಲ್ ಸಿಕ್ಕಿಲ್ಲ. ಸೊ ನಾವು ಇಲ್ಲಿ ಟರ್ನ್ ತೊಗೊಳ್ತಾನೆ ಅಂತ ಗೆಸ್ ಮಾಡಿದ್ವಿ, ಬಟ್ ಟರ್ನ್ ತೊಗೊಂಡಿಲ್ಲ, ಹಾಗೆ ಮುಂದೆ ಹೋಗಿದ್ದಾರೆ. ಮೇ ಬಿ ಮತ್ತೆ ಸಿಗ್ನಲ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಕ್ಲಿಯರ್ ಸಿಕ್ಕಿಲ್ಲ. ಸೊ ರಿಟರ್ನ್ ಬರ್ಬೋದು. ಸೊ ಈಗ ನಾವು ಡೆಲ್ಲಿಗೆ ಹೋದಾಗ ಈ ಥರ ಆಗುತ್ತೆ. ಒಂದೊಂದು ಟೈಮ್ ಏನಾಗುತ್ತೆ, ಒಂದು 3 to 4 ಅವರ್ಸು ಆಗಿಬಿಡುತ್ತೆ. ಡೆಲ್ಲಿನ ರೌಂಡ್ ಹೊಡಿತಾ ಇರ್ತಾನೆ ಪೈಲಟು. ಇದು ಹಂಗೆ ಆಗ್ತಾ ಇದೆ ಅಂತ ಅನ್ಕೊತಾ ಇದೆ. ನೋಡಿ ಇಲ್ಲಿ ನಾವು ಇಲ್ಲಿಂದ ಈಗ ಹೋಗ್ಬೇಕಾಗಿತ್ತು ಆ್ಯಕ್ಚುಯಲ್ ರೂಟು. ಈಗೇನಾಯ್ತು, ಇದು ಸ್ಟ್ರೈಟ್ ಹೋಗಿದೆ, ಮತ್ತು ಟರ್ನ್ ತೊಗೊಬೇಕಾಗತ್ತೆ ಈ ಥರ. ಸೊ ಏನೋ ಹಡಗು ನೋಡಿ, ಹಡಗು ಎಲ್ಲ ಬರೀ ಹಡಗು. ಸಿಂಗಾಪುರ್ ಸಮುದ್ರದಲ್ಲಂತೂ ಹಡಗುಗಳದೇ ರಾಜ್ಯಭಾರ. ಎಷ್ಟು ಇದೆ ಅಂದರೆ ಸಾವಿರಾರು ಹಡಗುಗಳು ಬರ್ತಾಯಿದೆ, ಸಾವಿರಾರು ಹಡಗುಗಳು, ಒಂದು 100 ಅಲ್ಲ, ಬರೀ ಹಡಗು. ಈ ಸಿಂಗಾಪುರ್ ಅಲ್ಲಿಗೆ ಎಷ್ಟು ಬಿಸ್ನೆಸ್ ಐಕಾನ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಿಮಗೇನು ಆ ಪಾಯಿಂಟ್ಸ್ ಕಾಣ್ತಾ ಇದ್ದಾವೆ ಅದೆಲ್ಲ ಹಡಗುಗಳೇ. ನೋಡಿ ಝೂಮ್ ಆಗ್ತಿದೆ ನೋಡಿ, ಎಲ್ಲ ದೊಡ್ಡ ದೊಡ್ಡ ಶಿಪ್ಪುಗಳು. ಈಗ ಸಾವಿರಾರು ಹಡಗುಗಳು ಅಲ್ಲಿಂದ ನೋಡ್ತಾ ಇದ್ದೀವಿ ನಾವು. ಸಿಂಗಾಪುರು ತುಂಬ ಹಡಗೆ ತುಂಬಿದೆ. ಸಿಂಗಾಪುರ್ ತುಂಬ ಹಡಗುಗಳೇ. ಸೊ ಇದು ದೊಡ್ಡ ಬಿಸ್ನೆಸ್ ಐಕಾನ್ ಆಗಿದೆ ಸಿಂಗಾಪುರ್ ಅಂತ ಹೇಳ್ಬೋದು. ಇಷ್ಟು ಹಡಗಿದೆ. ಈ ಹಡಗುಗಳ ರಾಜ್ಯಭಾರ ಇಲ್ಲಿ, ಹಡಗುಗಳ ದೇಶಭಾರ.
ಚಾಂಗಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಬೇಕು 10 ಮಿನಿಟ್ಸಲ್ಲಿ ನಾವು. ಸೊ ಬಿಫೋರ್ 10 ಮಿನಿಟ್ಸ್ ಸಿಂಗಪುರು ಈ ಒಂದು ಬೀಚ್ ಸಮುದ್ರ ಹೇಗಿದೆ ಅಂತಂದರೆ ಸಿಂಗಪುರ್ ಟೋಟಲಿ ನೋಡಿ, ಇದು ಸಿಂಗಪುರು ಏರ್ಪೋರ್ಟು ಸಮುದ್ರದಲ್ಲಿ ಲ್ಯಾಂಡ್ ಆಗುತ್ತೆ. ಇದೆಲ್ಲ ಬರೀ ಬೋಟು, ಇಷ್ಟು ಬರೀ ಹಡಗುಗಳೇ ಸಿಂಗಪುರಲ್ಲಿ, ಬೇರೆ ಇನ್ನೇನು ಇಲ್ಲ. ಸಮುದ್ರದಲ್ಲಿ ಬರೀ ಹಡಗೆ. ಹೇಗಿದೆ ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ ಸಿಂಗಪುರದ ಇನ್ಫ್ರಾಸ್ಟ್ರಕ್ಚರು. ಸಮುದ್ರ ಬಿಟ್ಟು ನಾವು ಸಿಂಗಪುರ್ ಲ್ಯಾಂಡ್ ಮೇಲೆ ಬರ್ತಾ ಇದ್ದೀವಿ. ಪೈಲಟ್ ಯಾಕೋ ಮುಂದೆ ಹೋಗ್ತಾನೆ ಇದ್ದಾನೆ, ಯಾಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡಬೇಕು ಯಾವ ರೀತಿ ಟರ್ನ್ ತೊಗೊಂಡು ಬಂದು ಲ್ಯಾಂಡ್ ಮಾಡ್ತಾರೆ ಅಂತ. ಪೈಲಟ್ ನೋಡಿ, ಪೈಲಟ್ ಇಲ್ಲಿಂದ ಇಲ್ಲಿ ಲ್ಯಾಂಡ್ ಆಗಬೇಕಿತ್ತು, ಇದಿತ್ತು ರೂಟು, ಇಲ್ಲಿ ಹೋಗಿದ್ದಾನೆ. ಟರ್ನ್ ಅಂತೂ ತಗೊಳ್ತಾನೆ ಇಲ್ಲ, ಹಂಗೆ ಹೋಗ್ತಾನೇ ಇದ್ದಾನೆ. ನೋಡಬೇಕು ಯಾವಾಗ ಲ್ಯಾಂಡ್ ಮಾಡ್ತಾನೋ ನಮ್ಮನ್ನ. ಇದು ಸಿಂಗಪುರ್ ಚಾಂಗಿ ಏರ್ಪೋರ್ಟಲ್ಲಿ ನಮ್ಮದು ಲ್ಯಾಂಡಿಂಗ್ ಟೈಮ್. ಸೊ ವಿ ಹ್ಯಾವ್ ಟು ಗೆಟ್ ಡೌನ್ ಅಟ್ ವಿತಿನ್ 9 minutes ಆ್ಯಕ್ಚುಲಿ. ವಿಲ್ ಸಿ ವಾಟ್ ಟೈಮ್ ವಿ ವಿಲ್ ಟೇಕ್ ಟು ಲ್ಯಾಂಡ್ ಅಸ್. ಸೊ ಇದು ಸಿಂಗಪುರದ ಹೈವೇ. ನಾವು ಜಸ್ಟ್ ಸಮುದ್ರ ಬಿಟ್ಟಿದ್ದೀವಿ ನೋಡಿ. ಈ ನದಿಗಳೆಲ್ಲ ದೊಡ್ಡ ದೊಡ್ಡ ನದಿಗಳು, ಸಿಂಗಪುರ ಸಮುದ್ರನ ಸೇರ್ತಕ್ಕಂಥ ನದಿಗಳು, ದೊಡ್ಡ ದೊಡ್ಡ ನದಿಗಳಿವೆಲ್ಲ. ನಮ್ಮಲ್ಲಿ ಇಷ್ಟು ದೊಡ್ಡ ಅಗಲ ಕಾಣ್ತಿರ್ಲಿಲ್ಲ, ಅಗಲ ಇರಲಿಲ್ಲ ನದಿಗಳು. ಸಿಂಗಪುರ್ ನದಿಗಳು ತುಂಬ ವೈಡ್ ಆಗಿದೆ. ಸೊ ಹೈವೇ ನೋಡಿ ಎಷ್ಟಿದೆ. ಈವನ್ ವಿ ಕ್ಯಾನ್ ಏಬಲ್ ಟು notice the movement of the vehicles in highway. See the ನೋಡಿ ಆ ಹೈವೇನಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ನಾವು ನೋಟಿಸ್ ಮಾಡ್ಬೋದು. ಟರ್ನ್ ತೊಗೊಳ್ತಾ ಇದ್ದಾನೆ. ಫೈನಲಿ ಪೈಲಟ್ ಡಿಸೈಡೆಡ್ ಟು ಟೇಕ್ ದ ಟರ್ನ್ ಟು ಲ್ಯಾಂಡ್ ಅಸ್. ವಾವ್, ನೋಡಿ ಎಷ್ಟು ನದಿ ಹಿಂಗೆಲ್ಲ ಹೋಗ್ತಾ ಇದೆ ಸಮುದ್ರಕ್ಕೆ ಸಿಂಗಪುರಲ್ಲಿ. ಸೊ ಕಾಡಿನ ಮಧ್ಯೆ ಇದು ನದಿ ಹರಿತಾ ಇರೋದು. ಸಿಂಗಪುರದ ಯಾವುದೋ ಫಾರೆಸ್ಟ್, ಇದು ಫಾರೆಸ್ಟ್ ಮಧ್ಯೆ ಈ ನದಿ ಹರಿತಾ ಇದೆ ಸಮುದ್ರಕ್ಕೆ. ಎಷ್ಟು ಸುಂದರವಾಗಿದೆ ಫಾರೆಸ್ಟ್. ನೋಡಿ ಇದು ಫಾರೆಸ್ಟ್ ಇದೆ, ವೈಡ್ ಫಾರೆಸ್ಟ್ ಇದೆ ಸಿಂಗಪುರಲ್ಲಿ. ನೋಡಿ ಎಷ್ಟು ದೊಡ್ಡ ಫಾರೆಸ್ಟ್ ಅಂದರೆ ನಾವು ಇಮ್ಯಾಜಿನೇ ಮಾಡಲಿಕ್ಕಾಗಲ್ಲ. ಮತ್ತು ಎಷ್ಟು ದೊಡ್ಡ ನದಿ ಹರಿತಾ ಇದೆ. ಸೊ ಯಾಕೆ ಸಿಂಗಪುರು ಅಷ್ಟೊಂದು ರಿಚ್ ಆಗಿದೆ ಅಂದರೆ ಇವೆಲ್ಲವೂ ಕಾರಣ ಆಗುತ್ತೆ. ಬಿಸ್ನೆಸ್ ಐಕಾನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಜಿಯೋಗ್ರಫಿಕಲ್ ಅಡ್ವಾಂಟೇಜಸ್ ಸಿಂಗಪುರ್ಗಿದೆ. ಹಾಗಾಗಿ ಸಿಂಗಪುರು ರಿಚ್ ಆಗಿ ಬೆಳೀತಾ ಇದೆ. ಮೈನ್ ಥಿಂಗ್ ಇದು ಸಮುದ್ರದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದೆ. ಲಿಂಕಿಂಗ್ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ನದಿಗಳು. 6 minutes ಲ್ಯಾಂಡ್ ಆಗ್ತಾರೆ. ಹೈವೇ
ನೀವು ಮೂಮೆಂಟ್ ನೋಟಿಸ್ ಮಾಡ್ಬೋದು. ವೆಹಿಕಲ್ಸ್ ಮೂಮೆಂಟ್ ಆಗ್ತಾ ಇದೆ. ಅದು ದೊಡ್ಡ ಹೈವೇ ಇದೆ. ಏನು ದಿವಾಕರ್ ಅದು ಫಾರೆಸ್ಟ್ ಲ್ಯಾಂಡ್? ಅದು ಫಾರೆಸ್ಟ್ ಫಾರ್ಮಿಂಗ್ ಲ್ಯಾಂಡ್? ಅಷ್ಟು ದೊಡ್ಡ ಲ್ಯಾಂಡ್ ಇರುತ್ತೆ ಫಾರ್ಮಿಂಗು. ಅಡಿಕೆ ತೋಟ ಥರ ಕಾಣುತ್ತಪ್ಪ. ಅದು ಇಷ್ಟು ದೊಡ್ಡದಾಗ. Ladies and gentlemen, please be seated as the aircraft is landing soon. Thank you for your cooperation. ಲ್ಯಾಂಡಿಂಗ್ ಆಗೋಗಿದೆ ಹೇಳ್ತಾ ಇದ್ದೀರಾ? ಎಲ್ಲಿ ಹೋಗಿ ತಗೋತಾನ ಟರ್ನಿಂಗು? ಈಗ ರೈಟ್ ಟರ್ನ್ ತೊಗೋಬೇಕು. ಫುಲ್ ಲೆಫ್ಟಿಗೆ ಬಂದು ರೈಟ್ ತೊಗೊತಾನ, ಇಲ್ಲ ಹಂಗೆ ಫುಲ್ ಹೋಗ್ತಾನ, ಒಂದು ಗೊತ್ತಾಗ್ತಾ ಇಲ್ಲ ನೋಡಿ. ಇದು ದೊಡ್ಡ ಕಾಲುವೆ, ನಾಲೆ ಸಮುದ್ರಕ್ಕೆ. ಫುಲ್ಲು ಹಡಗುಗಳು. ಸಿಂಗಪುರಲ್ಲಂತೂ ಹಡಗುಗಳದೇ ರಾಜ್ಯಭಾರ. ದೊಡ್ಡ ಹಡಗುಗಳು ಸಿಂಗಪುರಲ್ಲಿ. ಒಳ್ಳೆ ಫಾರೆಸ್ಟ್ ಅಪ್ಪ ಮಾತ್ರ. ಎಷ್ಟು ಫಾರೆಸ್ಟ್ ಇದೆ. ಫುಲ್ ರೈಟಿಗೆ ಬರ್ತಾನೆ, ಫುಲ್ ಲೆಫ್ಟ್ ಹೋಯ್ತಾನೆ. ಏನು ಇದೇನಾ ಏರ್ಪೋರ್ಟ್? ಹೆಂಗೆ? ಹಾಂ, ಅಲ್ಲಲ್ಲ, ಇದೇನಿದು? ಹಾಂ ಹಾಂ ಹಾಂ, ಬಂದರು ಇದು. ಹೌದಬ್ಬು, ಸರಿಯಾಗಿದೆ ಅಬ್ಬು. ಸಮುದ್ರ ಮೇಲೆ ಹೋಗ್ತಾವನೆ ಮತ್ತೆ. ಹೌದು ಹೌದು, ಒಟ್ಟ ಸಮುದ್ರದ ಬೋಟ್ಗಳದೇ ರಾಜ್ಯಭಾರ ಇಲ್ಲಿ. ಹೌದು. ಕಮ್ಮಿನಾ? ಎಲ್ಲ ನೋಡು, ಅಲ್ಲಿ ನೋಡು, ಮುಂದಕ್ಕೆ ನೋಡು, ಬರೀ ಹಡಗಿನ ಜಾಯಮಾನ ಆಗ್ಬಿಟ್ಟೈತಿ ಇದು. ಹೌದು, ಇದು ನೋಡಿ, ಇದು ಏನು ರೋಡ್ ಹೈವೇ ಹೆಂಗಿದೆ ಅವರು ಯಪ್ಪ. ಬರೀ ನೀರೇ ಇದೆ. ಹತ್ರ ಬಂದ್ಬಿಟ್ಟು ಹಾಂ, ಏರ್ಪೋರ್ಟಿಗೆ ಬಂದ್ವಿ. ಹೌದೌದು, ಸಿಂಗಪುರ್ ಚಾಂಗಿ ಏರ್ಪೋರ್ಟಿಗೆ ಬಂದು ಈಗ ಜಸ್ಟ್ ಲ್ಯಾಂಡ್ ಆಗ್ತಾ ಇದ್ದೀವಿ ನಾವು. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಏರ್ಪೋರ್ಟ್. ವಾವ್, ವಿ ಆರ್ ಗೋಯಿಂಗ್ ಟು ಲ್ಯಾಂಡಿಂಗ್ ನೌ. ಯಸ್, ಹಿಡಿದೇ ಬಿಡ್ತು, ಲ್ಯಾಂಡ್ ಆಗೇ ಬಿಡ್ತು ಫ್ಲೈಟ್ ನಮ್ಮದು. ವಾವ್, ರೆಕ್ಕೆಗಳೆಲ್ಲ ಎತ್ಕೊಂಡ್ಬಿಟ್ವಪ್ಪ. ಸೊ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಫ್ಲೈಟು. ಏನಂತ ಇದಿಲ್ಲ, ಒಳ್ಳೆ ನುರಿತ ಪೈಲಟು. ಝೋಝು ಪೈಲಟ್. ಹಾಂ, ಓಕೆ ಓಕೆ, ಹೌದೌದು. पायलट वाह, पायलट सन वाह, जो जो देशने ಸೊ ಚಾಂಗಿ ಏರ್ಪೋರ್ಟಲ್ಲಿ ನಾವು ಬಂದು ಇಳಿದಿದ್ವಿ. ದೊಡ್ಡ ದೊಡ್ಡ ವಿಮಾನಗಳು. Ladies and gentlemen, and to all Singaporeans and residents of Singapore, welcome
welcome home. ವಾಮ್ ವೆಲ್ಕಮ್ Please ಮಾಡಿದ್ರು. remain seated with your seatbelt fastened until the seatbelt sign is off. Please take care when opening the overhead compartments and remember to take all our belongings with you. It's been a pleasure serving you on this flight. Thank you for flying Singapore Airlines, the member of Star Alliance. ಸೊ ಡಿಯರ್ ಫ್ರೆಂಡ್ಸ್, ಸಿಂಗಪುರ್ ಚಾಂಗಿ ಏರ್ಪೋರ್ಟ್ ಟರ್ಮಿನಲ್ 3ನಲ್ಲಿ ಲ್ಯಾಂಡ್ ಆದ್ವಿ. ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ವೆರಿ ಗುಡ್ ಪೈಲಟ್, ವೆರಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್. ತುಂಬ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಪೈಲಟ್ಗೆ ಧನ್ಯವಾದಗಳು. ಫೈನಲಿ ಸಿಂಗಪುರಲ್ಲಿ ಇಳಿದಿದ್ದೀವಿ. ಮತ್ತು ಸಿಂಗಪುರ್ ಟು ನಗೋಯಾ ಅನದರ್ ಒನ್ ಫ್ಲೈಟ್ ವಿ ಹ್ಯಾವ್ ಟು ಗೆಟ್ ಇನ್. ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್. Excuse me. Thanks for your wonderful treatment. Thank you. so much. Thank you so much. Thank you so much. Thank you. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.